ಜಾತಿ ಗಣತಿ ಮರು ಸರ್ವೆಗೆ ಸಂಬಂಧಪಟ್ಟಂತೆ ಯಾಕೆ ಪ್ರಶ್ನೆ ಉದ್ಭವವಾಗುತ್ತೆ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಸರ್ವೆ ಆಯಿತು. ಬೆಂಗಳೂರಲ್ಲಿ ಈ ಸರ್ವೆಗೆ ಸಂಬಂಧಪಟ್ಟಂತೆ ಒಂದು ಆರೋಪ ಏನು ಬಂತು ಅಂತ ಹೇಳಿದ್ರೆ ಸರ್ವೆ ಮಾಡದೆ ಕೇವಲ ಸ್ಟಿಕ್ಕರನ್ನು ಅಂಟಿಸಿ ಹೋಗ್ತಾ ಇದ್ದಾರೆ ಅಂತ ಹೇಳಿ. ವೆಂಕಟೇಶ್ ಸರ್ ನೋಡಿ, ಈಗಾಗಲೇ ಒಂದು ಎಕ್ಸಾಂಪಲ್ ಇದೆ. ಒಳ ಮೀಸಲಾತಿ ಸರ್ವೆಯನ್ನು ನೀವೇ ಮಾಡ್ತಾ ಇರುವಂಥದ್ದು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತ ಅನ್ಸುತ್ತೆ. ಬಟ್ ಅದರಲ್ಲಿ ಒಂದು ಆರೋಪ ಕೇಳಿ ಬಂತು. ಸಾಕಷ್ಟು ಸಾಕ್ಷಿಗಳು ಕೂಡ ಹೊರಗಡೆ ಬಂದು ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ಬಂದು ಅವರು ಸರ್ವೆ ಮಾಡಲೇ ಇಲ್ಲ, ಸ್ಟಿಕ್ಕರನ್ನು ಅಂಟಿಸೋದ್ರು ಅಂತ ಒಂದು ಎಕ್ಸಾಂಪಲ್ ಇದೆ. ಇದೇ ಸಂದರ್ಭದಲ್ಲಿ ಮರು ಸರ್ವೆ ಜಾತಿ ಗಣತಿ ಅಂತ ಹೇಳಿದ್ರೆ ಇದು ಕೂಡ ಒಳ ಮೀಸಲಾತಿ ಸರ್ವೆ ರೀತಿ ಆಗ್ಬಿಡುತ್ತಾ? ಆಲ್ರೆಡಿ BJP ವಕ್ತಾರರು ಅವಾಗಲೇ ಹೇಳ್ತಾ ಇದ್ರು, ವೈಜ್ಞಾನಿಕ ಅವಿಜ್ಞಾನಿ ಅನ್ನೋದು ಅವೈಜ್ಞಾನಿಕ ಅಂತ. ಆಮೇಲೆ ಸಿದ್ದರಾಮಯ್ಯನವರು ಧೈರ್ಯ ತೋರಲಿಲ್ಲ ಅಂತ ಹೇಳ್ತಿದ್ರು. ಸರಿ ಆಯಿತು, ಆವಾಗ ಧೈರ್ಯ ತೋರಲಿಲ್ಲ. ಸಿದ್ದರಾಮಯ್ಯ ನಂತರ ಆದ ನಂತರ BJP ಸರ್ಕಾರದಲ್ಲಿ ಎಷ್ಟು ಜನ ಚೀಫ್ ಮಿನಿಸ್ಟರ್ ಆದರು? ಜನತಾದಳದಿಂದ ಎಷ್ಟು ಚೀಫ್ ಮಿನಿಸ್ಟರ್ ಆದರು? ಹಂಗೆ ಅವ್ರಿಗೆ ಧೈರ್ಯ ತೋರೋ ತಾಕತ್ತು ಧೈರ್ಯ ಇರಲಿಲ್ವ ಚೀಫ್ ಮಿನಿಸ್ಟರ್ಗೆ? ಒಂದು. ಆಮೇಲೆ ಸರಿ, ಈಗ ನೀವು ನಂಬಿಕೆ ಇಲ್ಲ ಅನ್ನೋದಾದರೆ ನೀವು ಆಪೋಸಿಷನ್ ಇರತಕ್ಕಂಥ ಸಕಾರಾತ್ಮಕವಾಗಿ ನಿಮ್ಗೆ ಆಪೋಸಿಷನ್ ಮಾಡೋದೇ ಗೊತ್ತಿಲ್ವಲ್ಲ ರಾಜ್ಯ ಸರ್ಕಾರದಲ್ಲಿ. ಸೊ ನೀವು ಹೇಳಿತ್ತು, ಇದೇನು ಹೇಳಿದ್ರಲ್ಲ, ಒಂದು ಸ್ಟಿಕ್ಕರ್ ಅಂಟಿಸಿರೋ ಅಂತ. ಕೆಲವು ಕಡೆ ಲೋಪದೋಷಗಳು ಆಯ್ತು, ನಾವೇ ಇಲ್ಲ ಅಂತೆಲ್ಲ. ಕೆಲವು ಲೋಪದೋಷಗಳಾಯಿತು, ಅಧಿಕಾರಿಗಳನ್ನ ಯಾರ್ಯಾರು ಮಾಡಿದ್ರಲ್ಲ ಅವ್ರು ಯಾರನ್ನ BBMP ಕೈಗೆ ಅವರು ಸ್ಟಿಕ್ಕರ್ಗಳು ಸಿಕ್ಕಿದ್ದು ಅನಿವಾರ್ಯ ಕಾರಣಕ್ಕೋಸ್ಕರ ಅವ್ರು ಹಂಚ್ಕೊಂಬಂದ್ರೆ ಅವ್ರನ್ನ ಒಂದು 2-3 ಜನ 4-5 ಜನನ ಜವಾಬ್ದಾರಿಯಾಗಿರೋರನ್ನ ಪಶ್ಚಿಮ ಭಾಗದಲ್ಲಿ ಮತ್ತು ಆ ಕಡೆ ಈಸ್ಟ್ ಭಾಗದಲ್ಲೆಲ್ಲ ಸಸ್ಪೆಂಡ್ ಮಾಡಿದರು. ಇಲ್ಲಿ ನೀವು ಯಾವಾಗಲೂ ಬರೀ ಒಂದು ಆಡಳಿತ ಮಾಡ್ತಕ್ಕಂಥ ಸರ್ಕಾರನ ಒಂದು ಅಷ್ಟು ಕೋಟಿ ರೂಪಾಯಿ 168 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಒಂದು ವಿಚಾರನ ಏನು ಅವಿಜ್ಞಾನಿಕ ಅಂತ ಪದ ಬಳಸಿದ್ರಲ್ಲ ಅವರು BJPಯವರು ಜನತಾದಳದವರು ಅದಕ್ಕೆ ಒಳಪಟ್ಟವರಿಲ್ಲ. 59 ಕ್ವಶನ್ ಇತ್ತು ಅವತ್ತಿಗೆ. ಏನು ನಾವು ಜಾತಿ ಜನಗಣತಿ ಇವಾಗಲೂ ಮಾಡ್ತಾ ಇಲ್ಲ, ನಾವು ಜಾತಿ ಗಣತಿ ಅವತ್ತು ಮಾಡಿಲ್ಲ. ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಅಂತ ಹೇಳ್ಬಿಟ್ಟು ನಾವು ಘಂಟಾಘೋಷವಾಗಿ ಹೇಳ್ತಿದ್ರು ಕೂಡ BJP ಜನತಾದಳದವ್ರು ಬಾಯಿ ಬಡ್ಕೊಳ್ಳೋದು ಬಿಟ್ಬಿಡ್ಬೇಕು. ವಾಸ್ತವಿಕ ಏನಂತ ತಿಳ್ಕೊಳ್ಬೇಕು. ನಾವೇನು ಜಾತಿ ಗಣಗಣತಿ ಮಾಡ್ತಿದ್ದೀವ? ನಮಗೂ ಅರಿವಿದೆ ರೀ. ಈ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ, ಅನೇಕ ಲೀಡರ್ಗಳಿಗೆ BJP ಜನತಾದಳದವ್ರಿಗಿಂತ ಸರ್ಕಾರ ನಾವು ಜಾಸ್ತಿ ಮಾಡೋರು ರಾಜ್ಯ ಸರ್ಕಾರದಲ್ಲೂ. ಅವರಿಂದ ಕಲಿಬೇಕಾದ ಅಗತ್ಯತೆ ಇಲ್ಲ. ಜಾತಿ ಜನಗಣತಿ 10 ವರ್ಷದಿಂದ ಆಯ್ತಪ್ಪ, ಆಯ್ತು 10 ವರ್ಷದಿಂದ ಆಗಬೇಕಾಯಿತು, ಆಗಿರಲಿಲ್ಲ. ನಿಮ್ಮ ಕೇಂದ್ರ ಸರ್ಕಾರದ ಫೇಲ್ಯೂರ್ ಅಲ್ಲ ಹಂಗಾರೆ? ನಿಮ್ಮ ಕೇಂದ್ರ ಸರ್ಕಾರದ ಬಿಹಾರ ಎಲೆಕ್ಷನ್ನಲ್ಲಿ ಜಾತಿ ಗಣತಿ ಫೋಕಸ್ ಮಾಡ್ತೀರಾ. ಒಂದು ಅವಿಜ್ಞಾನಿಕ ಅಂತ ಹೇಳ್ತೀರಲ್ಲಪ್ಪ, ಅವಿಜ್ಞಾನಿಕ ಆಗಿರೋ ನಿಮಗೆ ಇದೇ ಸದಾನಂದ ಗೌಡ್ರಿಗೆ ಅದನ್ನು ವಾಪಸ್ ತೆಗೆದಾಕಂತ ತಾಕತ್ತು ಯಾಕೆ ನೀವು ಪ್ರದರ್ಶನ ಮಾಡಲಿಲ್ಲ? ಇದೇ ಯಡಿಯೂರಪ್ಪನವ್ರು ಇವತ್ತು ಯಡಿಯೂರಪ್ಪನವ್ರು ಏನೇನೋ ಹೇಳ್ತಾ ಇರ್ತಾರೆ, ಜಾತಿ 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 BJP ಅಂದ್ಕೊಂಡು. ಇವತ್ತು ಅದೇನೋ ಒಂಥರ ವಿಚಾರ ಹೇಳ್ತಾರೆ. ಇದೇ ಯಡಿಯೂರಪ್ಪನವ್ರು 2 ಸರಿ ಚೀಫ್ ಮಿನಿಸ್ಟರ್ ಆಗಿದ್ರೆ ನಿಮ್ಗೆ ಯಾಕೆ ಧೈರ್ಯ ತೋರಲಿಲ್ಲ? ಜಾತಿ ಗಣಿತ ನಿಮ್ಗೆ ನಿಜವಾಗ್ಲೂ ಸಾಮರ್ಥ್ಯ ಇದ್ದರೆ, ನಿಜವಾಗ್ಲೂ ತಾಕತ್ತಿದ್ದರೆ ರಿಜೆಕ್ಟ್ ಅಂತ ಹೇಳ್ಬೇಕಾಯ್ತು ನೀವು. ಯಾಕೆ ಹೇಳಿಲ್ಲ ನೀವು? ಇದಕ್ಕೆ BJP ಜನತಾದಳದ ವಕ್ತಾರರು ಉತ್ತರ ಕೊಡಬೇಕು. ಆಮೇಲೆ ಕುಮಾರಸ್ವಾಮಿ ಅವರು ಸಹ ಒಂದ್ಸಲಿ ಚೀಫ್ ಮಿನಿಸ್ಟರ್ ಆಗಿದ್ರು, ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ರೆ. ಇವ್ರಿಗೆ BJPಯವರಿಗೆ ಜನತಾದಳಗೆ ನಿಜವಾಗ್ಲೂ ತಾಕತ್ತು ದಮ್ಮು ಅನ್ನೋದೊಂದು ಏನಾದ್ರು ಇದ್ದಿದ್ರೆ ರಿಜೆಕ್ಟ್ ಮಾಡಿ ತೋರಿಸ್ಬೇಕಾಯ್ತು. ಜನ ಏನು ಉತ್ತರ ಕೊಡೋರು? ಅವಾಗ ಧೈರ್ಯ ತೋರಿಲ್ಲ ಚೀಫ್ ಮಿನಿಸ್ಟರ್. ಅಶೋಕ್ ಅವರು ಒಂದು ಮಾತು ಹೇಳ್ತಾರೆ, ಹಿಂದೆ ಒಂದ್ಸರಿ ಹೇಳ್ತಿದ್ರು. ಅಶೋಕ್ ಅವ್ರಿಗೆ ಅದೆಂತ ನಿಜವಾಗ್ಲೂ ಅವ್ರು ಅದೇನು ಆಪೋಸಿಷನ್ ಲೀಡರ್ ಆಗಿ ಮಾಡಿದಾರೆ BJPನವ್ರಿಗೆ ಗೊತ್ತಿಲ್ಲ. ಒಬ್ಬ ಶಾಡೋ ಚೀಫ್ ಮಿನಿಸ್ಟರ್ ಆಗಿ ಜವಾಬ್ದಾರಿಯುತವಾಗಿ ಹೇಳಿಕೆ ಕೊಡುವಾಗ ಹಿಂದೆ ಮೆಂಬರ್ ಆಫ್ ಸೆಕ್ರೆಟರಿ ಸೈನ್ಯ ಮಾಡಿಲ್ಲ ಅಂತ ಇದು ಯಾರು ಹೇಳ್ತಾರು? ಇದೇ ಅಶೋಕ್ ಅಲ್ವೇನ್ರಿ? ಹೌದು, ಇದೇ ಅಶೋಕ್ ಅಲ್ವಾ? ಅದೇ ಅಶೋಕ್ ನಿಜವಾಗ್ಲೂ ಆ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿ ಆಗಿದ್ರು. ಸದಾನಂದ ಗೌಡ್ರಿಗೆ ಜಗದೀಶ್ ಶೆಟ್ಟರ್ಗಳು ರಿಜೆಕ್ಟ್ ಮಾಡಿಸ್ಬೇಕಾಗಿತ್ತು. ಚಲವಾದಿ ನಾರಾಯಣಸ್ವಾಮಿ ಅವರು ಇವತ್ತು ಒಂದು ತೀರಾ ಹಿಂದುಳಿದ ದಲಿತ ಕುಟುಂಬದಿಂದ ಬಂದಿರತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಇವತ್ತು ಜಾತಿ ರೋಗ ಅಂತ ಬರ್ತಿದ್ದಾರೆ. ಅದೇ ಜಾತಿ ರೋಗ ಇದ್ದಂತ ನೀವು ಎಲೆಕ್ಟ್ ಆಗಿ ಬಂದಿದ್ರಲ್ಲ ಸ್ವಾಮಿ, ಆ ಜನಾಂಗಕ್ಕೆ ನಿಮ್ ಕೊಡುಗೆ ಏನಂತ ಹೇಳಿ ನೀವ್ಯಾಕೆ ಅದನ್ನ ಅಕ್ಸೆಪ್ಟ್ ಮಾಡಿಸ್ತಿಲ್ಲ ಹಂಗಾರೆ BJP ಸರ್ಕಾರದಲ್ಲಿ? ತಗೊಂಡೆ ಈಗ ಆಯ್ತು. ದಿಲೀಪ್ ಸರ್, ನೀವು ಆಗ್ಲೇ ಸಿದ್ದರಾಮಯ್ಯನವರ ತಾಕತ್ತಿನ ಬಗ್ಗೆ ಮಾತನಾಡ್ತಾ ಇದ್ರಿ. ಹಾಗಾದ್ರೆ ಸಿದ್ದರಾಮಯ್ಯನವರು 2018ರಲ್ಲಿ ಕೆಳಗಿಳಿದ ನಂತರ ಕುಮಾರಸ್ವಾಮಿ ಅವರು ಬಂದಿದ್ರು, ತಿಮ್ಮೇಗೌಡ ಸರ್ ಕುಮಾರಸ್ವಾಮಿ ಅವರು ಬಂದಿದ್ರಲ್ವಾ, ಆಗ ಯಾಕೆ ಈ ಜಾತಿ ಗಣತಿ ವರದಿಯನ್ನ, ಅಂದ್ರೆ ಕಾಂತರಾಜು ಅವರು ರೆಡಿ ಮಾಡಿದಂತಹ ಜಾತಿ ಗಣತಿ ವರದಿಯನ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ? ಆ ತಾಕತ್ತು ದಮ್ಮು ಕುಮಾರಸ್ವಾಮಿ ಅವರು ಯಾಕೆ ಪ್ರದರ್ಶನ ಮಾಡಲಿಲ್ಲ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ನಂತರ
ಯಡಿಯೂರಪ್ಪನವ್ರು ಬರ್ತಾರೆ, ಅದಾದ ನಂತರ ಬಸವರಾಜ ಬೊಮ್ಮಾಯಿ ಅವರು ಬರ್ತಾರೆ, 4 ವರ್ಷ ಅಧಿಕಾರ ಇರುತ್ತೆ. ಈ ಅವಧಿಯಲ್ಲಿ ಜಾತಿ ಗಣತಿ ವರದಿಯನ್ನು ಯಾಕೆ ಸ್ವೀಕಾರ ಮಾಡಲಿಲ್ಲ? ನೀವು ಹೇಳ್ಬೋದು ಆಗ ರೆಡಿ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು, ಅವೈಜ್ಞಾನಿಕವಾಗಿತ್ತು ಅದಕ್ಕೆ ನಾವು ತಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು. ಒಂದು ವರದಿ ಅವೈಜ್ಞಾನಿಕವಾಗಿದೆ ಅಂತ ಹೇಳ್ಬಿಟ್ಟು ನೀವು ತಗೊಂಡು ಅದರಲ್ಲಿ ಇದೆ ಏನಿದೆ ಅಂತ ನೋಡಿ, ಅಬ್ಸರ್ವ್ ಮಾಡಿ, ಶಿಫಾರಸುಗಳೆಲ್ಲ ನೋಡಿ, ಆಯಿತು ಆ ಹಿಂದುಳಿದ ವರ್ಗಗಳ ಆಯೋಗ ನಮಗೆ ವರದಿ ಕೊಟ್ಟಿದೆ, ವರದಿ ಕೊಟ್ಟಿದೆ, ಆಯ್ತು ವರದಿ ಕೊಟ್ಟಿದೆ, ನಾವು ಇದನ್ನ ತಿರಸ್ಕಾರ ಮಾಡ್ತೀವಿ, ನಾವು ಈ ವರದಿಯನ್ನ ತಿರಸ್ಕಾರ ಮಾಡ್ತೀವಿ, ಕಾರಣ ಇದು ಅವೈಜ್ಞಾನಿಕವಾಗಿದೆ ಅನ್ನುವಂತಹ ಆ ಸೌಜನ್ಯವನ್ನು ಕೂಡ ನೀವು ಯಾಕೆ ತೋರಿಸ್ಲಿಲ್ಲ? ಸರ್, ನಾನು ನಿಮ್ಗೆ ಕ್ಲಿಯರ್ ಆಗಿ ಉತ್ತರ ಕೊಡ್ತೀನಿ. ನಂದೊಂದು SSLC ಮಾರ್ಕ್ಸ್ ಕಾರ್ಡ್ ಇದೆ. SSLC ಮಾರ್ಕ್ಸ್ ಕಾರ್ಡ್ನ ನಾವು ಲೀಗಲ್ ಆಗಿ ಅದನ್ನ ಒರಿಜಿನಲ್ ಅಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡ್ಬೇಕಂತಂದ್ರೆ ಹೋಗಿ ಒಂದು ನೋಟ್ರಿ ಮಾಡಿಸ್ಕೊಂಬರ್ಬೇಕು ಅಲ್ವಾ? ಇವ್ರ ಜಾತಿ ಗಣತಿ ಕ್ಯಾಬಿನೆಟ್ ಅಪ್ರೂವಲೇ ಆಗಿರಲಿಲ್ಲ, 13 ರಿಂದ 18 ಆಗಿರ್ತಕ್ಕಂಥ ಜಾತಿ ಗಣತಿ. ಸೊ ಜಾತಿ ಗಣತಿಯನ್ನ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಅಲ್ಲ ಸರ್. ಫಸ್ಟ್ ಜಾತಿ ಗಣತಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಹಿಂದುಳಿದ ಆಯೋಗಗಳ ಅಧ್ಯಕ್ಷರು ಬಂದು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಕೊಡಬೇಕು, ಕ್ಯಾಬಿನೆಟ್ ಆನಂತರ ಬರುತ್ತೆ. ಸ್ವೀಕಾರ ಯಾಕೆ ಮಾಡಲಿಲ್ಲ? ನಮಗೆ ನಾವ್ ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ಇವ್ರ ಮೇಲೆ ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಸ್ ಇಲ್ಲ. ಆಯ್ತು, ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಈ ವರದಿನ ನಾವು ನಂಬತಕ್ಕಂತ ಪರಿಸ್ಥಿತಿ ಇರಲಿಲ್ಲ. ನೋಡಿ, ಕಾನ್ಫಿಡೆನ್ಸ್ ಇರಲಿಲ್ಲ ಅಂತ ಹೇಳಿದ್ರೆ ನೋಡಿ ಏನ್ ಮಾಡ್ಬೋದಿತ್ತು ಅಂತ ಸಿಂಪಲ್ ಆಗಿ ಆಯೋಗದಿಂದ ವರದಿ ತರಿಸ್ಕೊಂಡು ಅದರಲ್ಲಿ ಏನಿದೆ ಅಂತ ನೋಡ್ಬಿಟ್ಟು ಬಹಿರಂಗವಾಗಿ ಬಂದು ಒಂದು ಸುದ್ದಿಗೋಷ್ಠಿ ನಡೆಸಬಹುದಿತ್ತು. ನೋಡಪ್ಪ, ಈ ರೀತಿಯಾಗಿ ಹಿಂದುಳಿದ ಆಯೋಗದಿಂದ ನಮ್ಗೊಂದು ವರದಿ ಬಂದಿದೆ, ಇದ್ರ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ, ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಅದನ್ನ ಅವತ್ತೇ ಎಲ್ಲ ಕ್ಲಿಯರ್ ಮಾಡ್ಬೋದಿತ್ತಲ್ವಾ? ನೀವು ಯಾಕೆ ಸ್ವೀಕಾರ ಮಾಡ್ಲಿಲ್ಲ ಅಂತ? ನಾವು ಸ್ವೀಕಾರ ಅಲ್ಲ ಸರ್, ಅದ್ರ ಬಗ್ಗೆ ನಾವು ಚರ್ಚೆಗೆ ಹೋಗಿಲ್ವಾ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ವಲ್ಲ. ಅವಶ್ಯಕತೆ ಇಲ್ಲ ಸರ್. ಅವಶ್ಯಕತೆ ಇಲ್ಲ. ಅವ್ರು ಮಾತಾಡಿ